ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಮಣಿಪಾಲದಿಂದ ನಾವು ಕಾರ್ಕಳ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಹಿರಿಯಡ್ಕ ಅಂತ ಸಿಗುತ್ತೆ. ಅಲ್ಲಿ ಶಿರೂರು ಮಠ, ಅಲ್ಲಿ ಒಳಗಡೆ ಬಂದರೆ ಹಿರಿಯಡ್ಕದಿಂದ 5 ಕಿಲೋಮೀಟ್ರು ಒಳಗೆ ಬರಬೇಕು. ಒಳಗೆ ಬಂದರೆ ಶಿರೂರು ಮಠ ಅಂತ ಇದೆ. ಮೂಲ ಮಠ ಮಧ್ವಾಚಾರ್ಯರು ಸ್ಥಾಪನೆ ಮಾಡಿರೋದು. ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಾನು ಫಸ್ಟ್ ಟೈಮು ಹೋಗ್ತಾ ಇರೋದು. ನಮ್ಮ ಅಣ್ಣನ ಕರ್ಕೊಂಡು ಹೋಗೋಣ ಅಂತ ಹೇಳಿದೆ. ಆಯಿತು ಬಾಮ್ಮ ಅಂತ ಹೆಂಗಿದ್ರು ಊರಿಗೆ ಬಂದಿದ್ವಲ್ಲ ನಾವು ಉಡುಪಿಗೆ, ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ತುಂಬ ಚೆನ್ನಾಗಿದೆ ನೋಡಿ ವಾತಾವರಣ, ಕಾಡು ಗಿಡಗಳು, ಮನೆಯೂ ಇದೆ. ತುಂಬ ಚೆನ್ನಾಗಿದೆ ಮನೆಗಳು, ತುಂಬ ಚೆನ್ನಾಗಿತ್ತು. ಹಾಗಾಗಿ ಒಂದು ಶಿರೂರು ಮಠದ್ದು ಹೋಗಿ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ಹತ್ರ ಬಂದಿದ್ವಲ್ಲ, ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ. ಮುಂದೆ ಸಿಗ್ತೀನಿ ಬನ್ನಿ. ನಾನು ಇವಾಗ ಹಾಗೆ ಹೋಗ್ತಾ ಮಠ ಸಿಗುತ್ತೆ, ಮುಂದೆ ಸಿಗ್ತೀನಿ ನೋಡಿ. ಇವಾಗ ಮುಂದೆ ಹೋಗ್ತಾ ಹೋಗ್ತಾ ಸುವರ್ಣ ನದಿ ಸಿಗುತ್ತೆ. ಇಲ್ಲಿ ಸುವರ್ಣ ನದಿನೇ ಹರಿಯೋದು ನೋಡಿ. ಇದೇ ಸುವರ್ಣ ನದಿ. ಅಲ್ಲಿ ಮಠದ ಹತ್ರನೂ ಹಿಂದೆನೇ ಇದೆಯಂತೆ ಸುವರ್ಣ ನದಿ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು, ಗೊತ್ತಿಲ್ಲ. ನೋಡೋಣ ಬನ್ನಿ, ನನ್ನ ಜೊತೇಲಿ ಬನ್ನಿ ನೀವು. ನಿಮಗೂ ಶಿರೂರು ಮಠ, ಸುವರ್ಣ ನದಿ ಎಲ್ಲ ತೋರಿಸ್ತೀನಿ. ಬನ್ನಿ ಇವಾಗ ಹೋಗೋಣ. ನೋಡಿ ಇಲ್ಲಿ ನವಿಲುಗಳು ನೋಡಿ ಹೇಗಿದೆ ನೋಡಿ. ಎಲ್ಲಿ ನೋಡಿದ್ರು ನವಿಲುಗಳು. ಅಷ್ಟು ನಮ್ಗೆ ಇಷ್ಟ ಆಗುತ್ತೆ. ಆದರೆ ಅವ್ರಿಗೆಲ್ಲ ಏನು ಗೊತ್ತಾ, ಬೆಳೆ ಎಲ್ಲ ಹಾಳು ಮಾಡುತ್ತೆ ಅಂತೇಳ್ಬಿಟ್ಟು ಪಾಪ ಅವ್ರು ಬೇಜಾರು ಮಾಡ್ಕೊತಾರೆ. ನಮಗೆ ನೋಡೋಕೆ ಹಬ್ಬ, ಆದರೆ ಬೆಳೆದಿರೋ ರೈತರುಗಳಿಗೆ ಪಾಪ ಬೇಜಾರು ನೋಡಿ. ಮಠದ ಹತ್ರ ಬಂದ್ವು ನಾವು. ನೋಡೋಣ ಬಾಗಿಲು ತೆಗ್ದಿದ್ದಾರ ಏನು ಗೊತ್ತಿಲ್ಲ ನಮಗೆ. ಸುಮ್ಮನೆ ಒಟ್ರಾಶಿ ಬಂದಿದ್ದು ನಾವು. ನೋಡೋಣ ಇವಾಗ. ಬನ್ನಿ ನನ್ನ ಜೊತೆ ನೀವು ಬನ್ನಿ. ನೋಡಿ, ನಾನಿಲ್ಲಿ ಹಿರೇಡ್ಕ ಒಳಗಡೆ ಬಂದರೆ 3 ಕಿಲೋಮೀಟ್ರ್ ಒಳಗಡೆ ಬಂದರೆ ಶಿರೂರು ಅಂತ ಇದೆ. ಶಿರೂರು ಮಠಕ್ಕೆ ಬಂದಿದ್ದೀನಿ ನೋಡಿ. ಅಜ್ಜ ಬರ್ತಾ ಇದ್ದಾರೆ ಬೀಗ ತೆಗೆಯೋದಕ್ಕೆ. ಇದು ಮಧ್ವಾಚಾರ್ಯರದ್ದು ಮಠ. ಬೆಂಗಳೂರಿಂದ ಬಂದಿದ್ದೀವಿ. ಹೌದಾ? ಹೌದು. ನೋಡಿ, ಶ್ರೀ ಶಿರೂರು ಮೂಲ ಮಠ, ಶಿರೂರು. ಎಷ್ಟು ದನ ಅಂತ ನಾನು ಹೇಳ್ತೇನೆ. ದನ ಇದೆಯಾ? ನೋಡಿ. ಹೌದು 150 ಉಂಟು. 150 ದನ ಉಂಟಾ? ನನಗೆ ನಿಮ್ದೊಂಚೂರು ಟೋಪಿ ಕೊಡಿ ಮತ್ತೆ. ದೇವ್ರಮ್ಮ ನೋಡಿ ಕೊಡಿ, ಟೋಪಿ ಕೊಡಿ. ಅಂದರೆ ನೋಡಿ, ಅಡಿಕೆ ಹಾಳೆಯಲ್ಲಿ ಮಾಡಿರ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಅಯ್ಯೋ ನೀರು ಹಾಕಿ ಹೋಗ್ಬೇಕಮ್ಮ. ನೋಡಿ, ನಾನು ನಮ್ಮ ಅತ್ತಿಗೆಯವ್ರ ಅಕ್ಕನ ಮಗಳು, ಅವಳ ಹೆಸರು ವಾಣಿ ಅಂತೇಳಿ ಬಂದಿದ್ದೀವಿ ಶಿರೂರು ಮಠಕ್ಕೆ. ನಮ್ಮ ಅಣ್ಣನಿಗೆ ಕಾಲು ಬಂತು, ಹಾಗಾಗಿ ಕಾರಲ್ಲೇ ಕೂತಿದ್ದಾನೆ. ಒಳಗೋಗೋಣ ಬನ್ನಿ ಈಗ. ನೋಡಿ, ಹೊರಗಡೆಯಿಂದ ಅಷ್ಟೇನು ಕಾಣಿಸೋದಿಲ್ಲ. ಒಳಗಡೆ ನೋಡಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ಪ್ರಶಾಂತವಾಗಿದೆ. ಶನಿವಾರ ಭಾನುವಾರ ಜನ ಬರ್ತಾರಂತೆ.
ಕೈಗೆ ತೋದ್ದೇವೆ ಅಮ್ಮ ತುಳು ಬರ್ತದೆ ಇಲ್ಲ ನಂಗೆ ತುಳು ಬರಲ್ಲ ಕನ್ನಡ. ದೇವರೇ ಕೈ ಮುಗಿಲಿ ಭಕ್ತ ದನ ಎಲ್ಲ ತೋರಿಸ್ತಾರೆ. ಆಯ್ತಮ್ಮ ಆಯಿತು. ನೋಡಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಆಮೇಲೆ ತುಂಬ ಗೋಶಾಲೆ ಇದೆ, ದನ ಎಲ್ಲ ತೋರಿಸ್ತಾರಂತೆ. ನೋಡಿ ಇವರೇ ದನ ಎಲ್ಲ ತೋರಿಸ್ತೀನಿ ಬನ್ನಿ ಅಂತಿದ್ದಾರೆ. ನಿಮ್ಮ ಹೆಸರು? ನಮ್ದು ಗಿರಿಜಾ. ಗಿರಿಜಾ ಅಂತೆ ನೋಡಿ. ಥ್ಯಾಂಕ್ಸ್ ಅಮ್ಮ. ಬೃಂದಾವನ. ಮುಖ್ಯ ಪ್ರಾಣ ದೇವರು. ದೇವರು ಇಲ್ಲಿ ಪಾಂಡುರಂಗ ವಿಠಲ ರಾಮ ಮಠದ ಶ್ರೀ ಮಠದ ದೇವರು. ಇಲ್ಲಿ ಅನಾದಿ ರಾಮಾಯಣ ಕಾಲದ ದೇವರು. ಇದು ರಾಮಾಯಣ ಕಾಲದ ದೇವರು. ಇದು ಪಾಂಡುರಂಗ ವಿಠಲ ಶ್ರೀರಾಮ. ಪಾಂಡುರಂಗ ವಿಠಲ ಶ್ರೀರಾಮ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮೀನಾರಾಯಣ ಭಟ್. 70 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೇನೆ. ಓ 70 ವರ್ಷದಿಂದ ಇಲ್ಲೇ ಪೂಜೆ ಮಾಡ್ಕೊಂಡಿದ್ದಾರಂತೆ. 54ನೇ ಇಸವಿಯಲ್ಲಿ ಸೇರಿದ್ದೇನೆ ಪೂಜೆ. 70 ವರ್ಷ ಆಯಿತು ಪೂಜೆ ಶುರು ಮಾಡಿ. ಈ 88 ವರ್ಷ. 88. ಆದರೂ ಪೂಜೆ ಮಾಡ್ತಾ ಇದ್ದೇನೆ. ಇರಲಿ, ದೇವ್ರ ಸೇವೆ ಮಾಡ್ತಾ ಇದ್ದೀರಾ, ಆರೋಗ್ಯವಾಗಿ ಸೇವೆ ಮಾಡ್ಕೊಂಡಿರಿ. ನಮಗೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ. ಹೌದು, ಅವ್ರು ಎಲ್ಲರೂ ಇಲ್ಲಿ ಬಂದು ಕೈ ಮುಗಿತಾ ಅವರು ಒಳ್ಳೇದಾಗ್ತದೆ. ಬರ್ತೀವಿ. ಆಯ್ತು, ಹೋಗ್ಬಾರ್ದು. ಇಲ್ಲಿ ನೋಡಿದ್ದೇನೆ. ಹೋಗ್ತೀನಿ. ನೋಡಿಲ್ಲ, ಫಸ್ಟ್ ಟೈಮ್ ಬಂದಿದ್ದು. ಹಾಂ ಹೌದು, ಫಸ್ಟ್ ಟೈಮ್ ಬಂದಿದ್ದು. ನೋಡ್ತೀನಿ. ಹೋಗಿ ಆಯ್ತಾಯ್ತು. ಅಲ್ಲಿ ಹೋಗಿ ಎಲ್ಲ ದನಗಳು ಇದ್ದಾವೆ. ಒಂದು 3 ಪರ್ಯಾಯ ಮಾಡಿದಾರಲ್ಲ. 3 ಪರ್ಯಾಯ ಮಾಡಿರೋ ಲಕ್ಷ್ಮೀವರ ತೀರ್ಥರು ಅವ್ರದ್ದು ಬೃಂದಾವನ ಇದು. ನೋಡಿ ಇಲ್ಲಿದ್ದಾರಲ್ಲ, ಶ್ರೀ ಲಕ್ಷ್ಮೀವರ ತೀರ್ಥರವ್ರದ್ದು ಬೃಂದಾವನ ಇದು. ನೋಡಿ ಅಮ್ಮ ನಮಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗೋಶಾಲೆ. ಅದಕ್ಕೆ ಗಂಧ ಇಟ್ಕೊಂಡಿದ್ರಾ? ನೋಡಿ ಎಷ್ಟು
ಎಷ್ಟು ಚೆನ್ನಾಗಿದೆ ನೋಡಿ. ಪುಟ್ ಪುಟ್ಟು ಗುಂದಗಲ ಪುತ್ತು 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 ಮುದ್ದುಗಲ ಪುಟ್ಟು ಮುದ್ದುಗಲ. ಅಮ್ಮ ಇದು ನನ್ನ ಬುಚ್ಚು, ಇದು ನನ್ನ ಬುಚ್ಚು ನೋಡಿ ನೋಡಿ. ಏನರಪ್ಪ ಹಾಂ ಹೆಣ್ಣಸುನೇ ಇರೋದಂತೆ ನೋಡಿ ಎಲ್ಲ. ನೀವೇ ನೋಡ್ಕೊಳ್ತಿರೋದಾ? 3 ಜನ ಇದ್ದಾರಂತೆ, 3 ಜನ ನೋಡ್ಕೊಳ್ತಿದ್ದಾರೆ. ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಬೇರೆ ಕಡೆ ಏನಮ್ಮ ಏನು ಬಂದೆ ನನ್ನ ಹತ್ರ? ಏನಕ್ಕೆ ಬಂದೆ ಕಂದ? ಹಾಂ 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 ಏನಪ್ಪ ಬುಡ್ಡ? ಹಾಂ ಆಶೀರ್ವಾದ ಮಾಡೋ ನನಗೆ. ಹಾಂ ಏನು ಮಾಡ್ತೀನಿ? ನನ್ನ ಕೈ ತಿಂತೀಯಮ್ಮ? ನನ್ನ ಕೈ ಬೇಡವಾ? ಯೂಟ್ಯೂಬ್ ಮಾಡೋಕ್ಕೆ ನನ್ನ ಕೈ ಬೇಡವಾ? ಹಾಂ ಅದಕ್ಕೆ ಅಯ್ಯೋ ನನಗೆ ಗೊತ್ತಿರಲಿಲ್ಲ ಕಂದ. ಅದಕ್ಕೆ ಅವರು ಪ್ರೀತಿಯಿಂದ ಸಿಂಗಾರಿ ಅಂತೆ. ಸಿಂಗಾರಿ ಬಾರ ಇಲ್ಲಿ, ಸಿಂಗಾರಿ ಬಾರೆ. ನಿಜವಾಗ್ಲೂ ಗೊತ್ತಾಗಲಿಲ್ಲ ಕಣೆ ನನಗೆ. ನಿಜವಾಗ್ಲೂ ಗೊತ್ತಾಗಲಿಲ್ಲ ಕಣೆ ನನಗೆ. ಇಲ್ಲಿ ಬಂದವ್ರು ಬಾಳೆಹಣ್ಣು ತರ್ತಾರಂತೆ. ನಂಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ಕಂದ. ನೆಕ್ಸ್ಟು ಬಂದಾಗ ತರ್ತೀನಿ ಕಂದ. ನಂಗೆ ಸುಮ್ಮನೆ ಬಂದೆ. ನಂಗೆ ನಿಜವಾಗ್ಲೂ ಹಿಂಗೆ ಗೊತ್ತಿರಲಿಲ್ಲಪ್ಪ. ಪುಟಾಣಿಗಳ ಸಾರಿ ಬಂಗಾರಗಳ. ಎಷ್ಟು ನೀಟಾಗಿದೆ ನೋಡಿ. ಎಷ್ಟು ಪುಟಾಣಿ ಕರುಗಳು ಎಷ್ಟಿದೆ ಯಪ್ಪ. ನಂಗೆ ತುಂಬ ಇಷ್ಟ ಆಯಿತು. ಅದು ಸಿಂಗಾರಿಗೆ ಬಾಳೆಹಣ್ಣು ತರಬೇಕಿತ್ತು. ಬನ್ನಿ ಅಂತಿದ್ದಾರೆ ನೋಡಿ ಗಿರ್ಜಮ್ಮ. ನೋಡಿ ಇವ್ರದ್ದು ಬೃಂದಾವನ ಇದೆಯಲ್ಲ, ಲಕ್ಷ್ಮಿಯವ್ರು. ಎಷ್ಟು ಚೆನ್ನಾಗಿದೆ ಅಲ್ವಾ? ಅದು 2 ಅಲ್ಲಿ ಆ ಕಡೆಯಿಂದ ಹೊರಟೋಗಿದೆ. ಎಷ್ಟೇ ಕಟ್ಟಾಕಿದ್ರು ಹೊರಟೋಗಿ ಹೆಂಗೆ ಬರುತ್ತೆ? ಪುನಃ ಅಲ್ಲಿಂದನೇ ಬರುತ್ತೆ. ನೋಡಿ 2 ಹಸು ಇಲ್ಲಿಂದ ಹೊರಟೋಗಿದೆ. ಸುವರ್ಣ ನದಿ ನೋಡಿ. ಸುವರ್ಣ ನದಿ ಇದು. ನೀರು ಕಡಿಮೆ ಇದೆ. ಕತ್ಲೆ ನೋಡಿ. ಇಲ್ಲಿ ನೋಡಿ ಪುಟ್ಟು ಕರುಗಳು ನೋಡಿ. ಇದನ್ನ ಹಿಡ್ಕೊಳ್ರಿ ಹಿಂಗೆ. ಅಲ್ಲಿ ಮಗು ತೋರಿಸ್ತಾರೆ. ಒಂದು ಪಾಪದವರು ಪುಟ್ಟಿ ಮೋಲ್ ಪುಟ್ಟಿ ಇಂಚ ಬತ್ತುವರು ಇಂಚ ಬತ್ತಿ ಸರಿ ಇಂಚ ಬತ್ತಿಲೆ ಇದು ಕುಂಡುಗಲ ಪೈಪೋಲು ನೋಡಿಲಿ ಮೈತಂಡ ಮಲ್ಲೆ ಜಡ್ಡೆನೆ ಅತ್ತ ಕರ್ಕೊಂಡು ಹೋಗ್ಬಿಡ. ಮುದ್ದಾಗಿದೆ ನೋಡ್ರಿ. ಕಾಲ್ ಎಷ್ಟು ದಿನ ಇದು? ಅಲ್ಲಿಗೆ 23 ದಿನ 23 ದಿನ. 23 ದಿವಸ ಗಾಳಿ ಆಡ್ಬಾರ್ದು ಕಣೆ ನೀನು. ಮಗು ನೀನು ಬೇಡ ತಾಯಿ. ಅಯ್ಯೋ ಹುಷಾರು ಚೆನ್ನಾಗಿದೆ. ಹಾಗೆ ಹೇಳಿರಿ. ಆಗಲ್ವೇನೋ ಆರೋಗ್ಯ ಪಂಚ ಬತ್ತೆ ಆ ಕಡೆ ನೋಡಿ. ಅಮ್ಮ ಅಮ್ಮ ಅಲ್ಲೂ ಮಕ್ಕಳಿದ್ದಾರೆ ನೋಡಿ. ಅಮ್ಮ ಅಲ್ಲಿ ನೋಡಿ ಪುಟ್ಟು ಬಾರಿ ಇಲ್ಲಿ. ನಿನ್ನ ನಾಮ ನಿನ್ನ ಬೊಟ್ಟು ಚೆನ್ನಾಗಿದೆ ಕಣೆ. ಅಲ್ಲಿ ನೋಡಿ ಇದು ಬೊಟ್ಟು ನೋಡ್ರಿ. ಇದ್ರದ್ದು ಎಷ್ಟು ಚೆನ್ನಾಗಿದೆ. ಅವಳಿಗೂ ಬೊಟ್ಟಿದೆ. ಇನ್ನು ನೋಡಿ ಇದು ಹೆಣ್ಣಂತೆ, ಅದು ಗಂಡಂತೆ. ಹೌದಾ?
ಮೂಜುಲ್ಲ ಆ ರಸು ಮರಿ ಹಾಕಿದ್ಯಂತೆ ನೋಡಿ. ಐತ್ರ ಮೂಜುಲ್ಲನಾ ಏನೇಮ್ಮ ಹಾಂ ಅಲ್ಲೇ ಸಿಂಗಾರಿನ ಮೆಗ್ದಿ ಸಿಂಗಾರಿ ಸಿಂಗಾರಿದು ತಂಗಿ ಅಂತೆ ಇದ ಸಿಂಗಾರಿ ತಂಗಿನಾ? ಬಂಗಾರಿ ಇದು ಬಂಗಾರಿ. ಬಂಗಾರಿ ಸಿಂಗಾರಿ ತಂಗಿ ಬಂಗಾರಿ. ಅಂದ ಅಮ್ಮ ಇತ್ತೆ ಬರ್ಪೋಲು ಮೇವು ಅಮ್ಮೆ ಕರೆಯೋದು ಮೂಜಿನ ಪೊಣ್ಣೆ ಆ ಕರೆಯೋಲ್ದಲ್ಲಿ ಓಲು ಮಗೆ ఆయన ಮಗೆ ಓವು ಅಲ್ಲೇ ಆಯ್ ಮಗೆ ಬರ್ತೀನಿ. ಇದು ಬಸ್ರಿ ಏನೋ ಅಲ್ವಾ? ಹೊಟ್ಟೆಲ್ ಮಗು ಇದೇನೋ. ಇಜ್ಜಿ ಉಂಡು ಕಿನ್ನ ತಿಂಗಳು ಮಾತ್ರ ಸಾಕಿದ್ದೀರಮ್ಮ. ಅಲ್ಲಿ ಸಣ್ಣ ಕರು ಉಂಟು ಆ ಕಡೆ ಒಂದು ರೂಮ್ ಉಂಟು ಆ ಕಡೆ ಆಚೆಂದ ಬಂದದಕ್ಕೆ ತೋರ್ತದೆ. ನೀವು ಆಯ್ತಲ್ಲ ನಾನು ಇಲ್ಲಿ ಬಾಗ್ಲ ಹಾಕ್ಬೇಕು ಇಲ್ಲ ನಾನು ಆಚೆ ಹೋಗ್ಬೇಡಿ ಇಲ್ಲಿ. ಇಲ್ಲ ಇಲ್ಲ ನೋಡಿ ಇಲ್ಲ ಅಲ್ಲ 10 ರೂಪಾಯಿ ಒಂದು 50 ರೂಪಾಯಿ 30 ವರ್ಷದಿಂದ ಕೆಲಸ ಮಾಡ್ತಿದ್ದಾರಂತೆ ನೋಡಿ. ಶಿರೂರು ಮಠದ್ದು ಸ್ವಾಮಿ ವಿಡಿಯೋ ಆಯಿತು. ತುಂಬ ಚೆನ್ನಾಗಿತ್ತು, ತುಂಬ ಪ್ರಶಾಂತವಾದ ವಾತಾವರಣ. ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ ಮಾವಿನಕಾಯಿ ಮರದಲ್ಲಿ ಮಾವಿನಕಾಯಿ ನೋಡಿ ತುಂಬ ಇಷ್ಟ ಆಯಿತು. ಎಲ್ಲಿ ಬಂದರೂ ಈ ಥರ ವಾತಾವರಣ ಇರುತ್ತೆ, ಖುಷಿ ಆಗುತ್ತೆ. ಇಲ್ಲಿಗೆ ಇಷ್ಟೊತ್ತು ಶಿರೂರು ಮಠದ್ದು ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.